ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 11:45 ಆಗ್ತಾಯಿದೆ. ಸೊ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಸೊ ಅವಳನ್ನ ಕರ್ಕೊಂಡು ಬಂದು ಅವಳಿಗೆ ರೆಡಿ ಮಾಡಿಸಿ ಆಮೇಲೆ ಹೊರಗಡೆ ಹೊರಟಿದ್ದೀವಿ. ಸೊ ಇವತ್ತು ಶಾಪಿಂಗ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮನೆಯಲ್ಲಿ ಅಣ್ಣ. ಸೊ ವಿಷಯ ಏನು ಅಂತ, ಆ್ಯಕ್ಚುಲಿ ಸ್ಯಾಟರ್ಡೇ ನನ್ನ ಮಗಳಿಗೆ ಯಾವಾಗಲೂ ರಜಾ ಇರ್ತಾಯಿತ್ತು. ಬಟ್ ಅವ್ರ ಸ್ಕೂಲ್ನಲ್ಲಿ ಇದೇ ಮಂತ್ 18th ಅವಳಿಗೆ ಸ್ಕೂಲ್ ಆ್ಯನಿವಲ್ ಡೇ ಇದೆ. ಹಾಗಾಗಿ ಅವಳಿಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ, ಡ್ಯಾನ್ಸ್ ಪ್ರಾಕ್ಟೀಸು. ಸೊ ಹಾಗಾಗಿ ಇವತ್ತು ಕೂಡ ಕ್ಲಾಸ್ ಇಟ್ಟಿದ್ದಾರೆ ಸೊ ಪ್ರಾಕ್ಟೀಸ್ಗೆ ಅಂತ. ಸೊ ಇವಾಗ ಹೋಗಿ ಅವಳನ್ನ ಕರ್ಕೊಂಡು ಬರೋಣ. ನನ್ನ ಮಗಳನ್ನ ಇನ್ನು ಸ್ಕೂಲಿಂದ ಆಚೆ ಕರ್ಕೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೆ. ಸೊ ಅವ್ರ ಕ್ಲಾಸ್ ಟೀಚರ್ ಬಂದುಬಿಟ್ಟು ಹೇಳ್ತಾಯಿದ್ರು, ಮ್ಯಾಮ್ ನೀವು ಕೂಡ ಡ್ಯಾನ್ಸ್ ಮಾಡಬೇಕು, ಸೊ ಮಕ್ಕಳ ಜೊತೆ ಫ್ರೆಂಡ್ಸ್ ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರು. ಸೊ ನನಗೆ ಇವಾಗ ಫ್ರೀ ಇಲ್ಲ, ಹಂಗೆ ಟೈಮ್ ಇಲ್ಲ, ಸೊ ಹಾಗಾಗಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳು ನಮ್ಮ ಕರ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಕರ್ಕೊಂಬಂದು ಅವಳಿಗೆ ಊಟ ಕೊಟ್ಟು ನಾನು ಕೂಡ ಊಟ ಮಾಡಿ ರೆಡಿ ಆದ್ವಿ. ಸೊ ಹೊರಗಡೆ ಓದಿತ್ತಲ್ವ, ಹಾಗಾಗಿ ರೆಡಿ ಆದ್ವಿ. ಸೊ ಅಷ್ಟರಲ್ಲಿ ಮಳೆ ಕೂಡ ಬಂದುಬಿಡ್ತು. ಸೊ ಮಳೆ ಬಂದಮೇಲೆ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಸ್ವಲ್ಪ ಹೊತ್ತು ಮಳೆ ಬಂದು ನಿಂತಿದ್ದರಿಂದ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ನಾನು, ಅಣ್ಣ ಮತ್ತು ಯಜಮಾನ್ರು, ನನ್ನ ಮಗಳು 4 ಜನ ಕೂಡ ಹೊರಟ್ವಿ. ನಾವು ಹೊರಡುವಷ್ಟರಲ್ಲಿ ಆಲ್ಮೋಸ್ಟ್ 4 to 4:30 ಆಗಿತ್ತು ಅನಿಸುತ್ತೆ. ಸೊ ಲೇಟ್ ಆಗಿತ್ತು, ಆದರೂ ಪರವಾಗಿಲ್ಲ. ಸೊ ನಾಳೆ ಸಂಡೇ ಇರೋದ್ರಿಂದ ಹೋಗೋದಕ್ಕಾಗಲ್ಲ, ತುಂಬ ರಶ್ ಇರ್ತಾರೆ, ಓಡಾಡೋದಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ ಅಂತ ಇವತ್ತೇ ಹೊರಟ್ವಿ. ನನ್ನ ಮಗಳು ಜೊತೆಗೆ ಇರೋದ್ರಿಂದ ಸೊ ಅವಳನ್ನ ಕರ್ಕೊಂಡು ಹೊರಗಡೆ ಓಡಾಡೋದು ಸ್ವಲ್ಪ ಕಷ್ಟ, ಅದರಲ್ಲೂ ಸಂಡೇ ಅಂತೂ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತೇ ಹೋಗೋಣ ಅಂತ ನಾವು ಚಿಕ್ಕಪೇಟೆ ರೀಚ್ ಆಗೋಷ್ಟರಲ್ಲಿ ಸುಮಾರು 5 ಗಂಟೆನೇ ಆಗಿತ್ತು. ಸೊ ಸಂಜೆ ಇರೋದ್ರಿಂದ ಅಷ್ಟೊಂದು ರಶ್ ಇರಲ್ಲ ಅಂತ ಅಂದ್ಕೊಂಡು ಗಾಡಿ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ಕಷ್ಟ ಅಂತ ಅನಿಸ್ತಿತ್ತು. ಸೊ ಅಷ್ಟು ರಶ್ ಇದ್ದರು, ಸ್ಯಾಟರ್ಡೇ ಇದ್ದರೂ ಕೂಡ. ಸೊ ಏನೂ ಮಾಡೋಕ್ಕಾಗಲ್ಲ, ಬರೋದು ಬಂದಿದ್ದೀವಿ. ಸೊ ಶಾಪಿಂಗ್ ಮುಗಿಸ್ಕೊಂಡೇ ಹೋಗಬೇಕು, ಯಾಕಂದರೆ ತುಂಬ ಟೈಮ್ ಇಲ್ಲ. ಇದೇ ಮಂತ್ ಮದುವೆ ಇರೋದ್ರಿಂದ ಟೈಮ್ ಜಾಸ್ತಿ ಇಲ್ಲ ನಮಗೆ. ಹಾಗಾಗಿ ಬೇಗ ಬೇಗ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಕೂಡ ಮುಗಿಸ್ಕೋಬೇಕಿತ್ತು. ಸೊ ಹಾಗಾಗಿ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಹೊರಟ್ವಿ. ಮೆಟ್ರೋ ಪ್ಲಾಟ್ಫಾರ್ಮ್ ಅಂತೂ ತುಂಬಾ ರಶ್ ಇದ್ದರು, ನೀವು ನೋಡಿರ್ಬೋದು ವಿಡಿಯೋನಲ್ಲಿ. ಸೊ ಕೊನೆಗೂ ನಾವು ರೆಗ್ಯುಲರಾಗಿ ಅಲ್ಲಿಗೆ ಹೋಗಿ ಹುಡ್ಕೊಂಡು ಸೀರೆಗಳನ್ನ ನೋಡೋದಕ್ಕೆ ಶುರು ಮಾಡಿದ್ವಿ. ಸೊ ಸೀರೆಗಳು ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಾ ಇತ್ತು. ಸೊ ಸೀರೆ ಯಾವುದೇ ರೀತಿ ಇರಲಿ, ಬಟ್ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಆಗಿದ್ದರೆ ಸೀರೆ ಲುಕ್ಕಾಗಿ ಕಾಣಿಸುತ್ತೆ. ಸೊ ನಾನು ಆ ರೀತಿ ನೋಡ್ತೀನಿ, ಬ್ಲೌಸ್ ಕಾಂಟ್ರಾಸ್ಟ್ ಇರಬೇಕು ಅಂತ. ಸೊ ಅದೇ ರೀತಿ ತೋರಿಸ್ತಾಯಿದ್ರು. ಆ್ಯಕ್ಚುಲಿ ನಾವು ಯಾವಾಗಲೂ ಇದೇ ಅಂಗಡಿಗೆ ಹೋಗ್ತಿರ್ತೀವಲ್ಲ, ಸೊ ಹಂಗಾಗಿ ಅವ್ರು ತೋರಿಸ್ತಿದ್ರು, ಈ ಥರ ಬಂದಿದೆ, ಈ ಥರ ನ್ಯೂ ಪಟಾಸಲ್ಲೆಲ್ಲ ಇದೆ ನೋಡಿ ಅಂತ. ಸೊ ಹಾಗೆ ನೋಡಿಕೊಂಡು ನನಗೆ ಯಾವುದು ಇಷ್ಟ ಆಯಿತು ಅದನ್ನು ನೋಡಿಕೊಂಡು ಹಾಗೆ ವಿಯರ್ ಮಾಡಿ ನೋಡಿ, ನಿಮಗೆ ಚೆನ್ನಾಗಿ ಕಾಣಿಸಿದ್ರೆ ತೊಗೊಳ್ಳೋರಂತೆ ಅಂತ ಹೇಳಿದ್ರು. ಸೊ ನಾನು ಕೂಡ ಒಂದು 2-3 ಸೀರೆನ ನೋಡಿದೆ. ಸೊ ಅದರಲ್ಲಿ ನನಗೆ ಒಂದು ತುಂಬ ಇಷ್ಟ ಆಯಿತು, ಸೊ ಅದನ್ನು ತೊಗೊಂಡೆ. ಸೊ ನಾನು ಸೀರೆಗಳನ್ನ ವಿಯರ್ ಮಾಡಿ ನೋಡಿ ನಮ್ಮ ಯಜಮಾನ್ರಿಗೂ ನಮ್ಮ ಅಣ್ಣನಿಗೂ ತಲೆಗೆಟ್ಟೋಗಿತ್ತು ಅಂತ ಅನಿಸುತ್ತೆ. ಅವ್ರ ಪಡೆಗೆ ಅವ್ರು ಕೂತ್ಕೊಂಡಿದ್ರು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನನಗೆ ಯಾವ ಸೀರೆ ಬೇಕೋ ಅದನ್ನು ಕೂಡ ತೊಗೊಂಡೆ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೊರಡೋ ಟೈಮ್ನಲ್ಲಿ ನನ್ನ ಮಗಳು ಮಿರರ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ಅವ್ರ ಸ್ಕೂಲ್ನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಕೊಡ್ತಾ ಇರೋದ್ರಿಂದ ಎಲ್ಲೇ ನೋಡಿದ್ರು ಡ್ಯಾನ್ಸ್ ಮಾಡ್ತಿದ್ದಾಳೆ. ಅದರಲ್ಲಿ ಇಲ್ಲಿ ಮಿರರ್ ರಿಫ್ಲೆಕ್ಟ್ ಇತ್ತಲ್ವ, ಸೊ ಹಾಗಾಗಿ ಅವಳಷ್ಟಕ್ಕೆ ಅವಳೇ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಸೊ ನೆಕ್ಸ್ಟ್ ನಾವು ಬಂದಿದ್ದು ನನ್ನ ಮಗಳಿಗೆ ಬಟ್ಟೆ ನೋಡೋದಕ್ಕೆ ಅಂತ. ಸೊ ಅವಳಿಗೆ ಬಟ್ಟೆ ನೋಡಿ ಅವಳಿಗೆ ಇಷ್ಟ ಆಗಿದ್ದನ್ನು ತೊಗೊಂಡು ಅಲ್ಲಿಂದ ಮತ್ತೆ ಆಚೆ ಬಂದ್ವಿ. ಸೊ ಸಂಜೆ ಆಗ್ತಾ ಬಂತು, ಚಳಿ ಕೂಡ ಆಗ್ತಾಯಿತ್ತು. ಸೊ ನನ್ನ ಮಗಳಿಗೆ ಎಲ್ಲೇ ಹೋದರೂ ಅವಳಿಗೆ ಆಟ ಸಾಮಾನು ಇಲ್ಲ ಅಂದರೆ ಆಗೋದೇ ಇಲ್ಲ. ನೀವೆಲ್ಲೇ ಕರ್ಕೊಂಡೋದ್ರು ಅವಳು ಆಟ ಸಾಮಾನು ಕೇಳ್ತಾಳೆ. ಸೊ ಅಲ್ಲೂ ಕೂಡ ಏನೋ ಬಲೂನ್ ಏನೋ ನೋಡಿಬಿಟ್ಟು ಕೊಡಿಸು ಪಪ್ಪ ಅಂತ ಕೇಳ್ತಾಯಿದ್ಲು. ಸೊ ಅದಕ್ಕೆ ಅವ್ರ ಮಾಮ ಕರ್ಕೊಂಡೋಗಿ ಏನೋ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬಂದರು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಒಂದು ಕಂಚಿಂದೆಲ್ಲ ಇರುತ್ತಲ್ವ, ಸೊ ಆ ಥರ ಶಾಪಿಗೆ. ಸೊ ನನಗೆ ತುಂಬ ದಿನದಿಂದ ಒಂದು ಕಾಮಾಕ್ಷಿ ದೀಪನ ತಗೋಬೇಕು ಅಂತ ಅನಿಸಿತು. ಸೊ ನನಗೆ ಇಷ್ಟ ಆಗೋ ಥರ ಯಾವುದು ಸಿಗ್ತಿರ್ಲಿಲ್ಲ. ಕೆಲವೊಂದು ಲಕ್ಷ್ಮಿ ಮುಖವಾಡ ಚೆನ್ನಾಗಿರಲ್ಲ, ಆ ಥರ ಸಿಗ್ತಾಯಿತ್ತು. ಸೊ ನನಗೆ ಪರ್ಟಿಕ್ಯುಲರಾಗಿ ಈ ಥರದ್ದೇ ಇರಬೇಕು ಅಂತ ಅನಿಸಿತು. ಸೊ ಅದನ್ನೆಲ್ಲ ಹುಡುಕಿ ತೊಗೊಂಡು ಅಲ್ಲಿಂದ ಹೊರಟು ಬೇರೆ ಕಡೆಗೆ ಬಂದ್ವಿ. ಸೊ ನೆಕ್ಸ್ಟ್ ಬಂದಾಗ ನನ್ನ ಮಗಳು ಹೊರಡೋ ಟೈಮಲ್ಲಿ ಐಸ್ ಕ್ರೀಮ್ ಕೇಳಿದ್ಲು. ಸೊ ಚಿಕ್ಕದು ಅಂತ ತಂದ್ಕೊಡಿ ಅಂತ ಹೇಳಿದ್ರೆ ಅಣ್ಣ ಹೋಗಿ ಏನೋ VBC DBC ಅಂತ ಐಸ್ನ ತೊಗೊಂಬಂದು ಕೊಟ್ಟರು. ಸೊ ಈ ಕೊರಿಯೋ ಚಳಿನಲ್ಲೇ ಐಸ್ ತಿಂತಿದ್ದಾಳೆ. ಅಪ್ಪ ನನಗಂತೂ ನೋಡೋಕ್ಕೂ ಆಗಲ್ಲ, ಆ ಐಸ್ನ ಮುಟ್ಟೋಕ್ಕೂ ಒಂಥರ ಅನಿಸುತ್ತೆ, ಆದರೂ ಅವಳು ತಿಂತಾಳೆ. ಸೊ ಅವಳು ಹಂಗೆ ತಿಂದ್ಕೊಂಡು ಮುಂದೆ ಬಂದಳು. ಸೊ ನೆಕ್ಸ್ಟ್ ನಾವು ಬಂದಿದ್ದು ಅಣ್ಣಂಗೆ ಮತ್ತು ಯಜಮಾನ್ರಿಗೆ ಇಬ್ಬರಿಗೂ ಕೂಡ ಬಟ್ಟೆ ಹೊಲಿಯೋಕೆ ಹಾಕಬೇಕಿತ್ತು. ಸೊ ರೆಡಿಮೇಡ್ ಎಷ್ಟೇ ತೊಗೊಂಡ್ರು ಕೂಡ ಹೊಲಿಸ್ಕೊಂಡಾಗ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಬಾಳಿಕೆ ಕೂಡ ಬರುತ್ತೆ. ಸೊ ಹಾಗಾಗಿ ಹಾಗೆ ಬಂದರೆ ಗಾಂಧಿ ಬಜಾರ್ ಹತ್ರ ಅಲ್ಲಿ ಅವರಿಗೆ ಇಷ್ಟ ಆಗುವಂಥ ಪ್ಯಾಂಟು ಮತ್ತು ಶರ್ಟ್ ಕೂಡ ತೊಗೊಂಡು ಅಲ್ಲಿ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಹಾಗೆ ಮೆಸರ್ಮೆಂಟ್ ಕೂಡ ಕೊಟ್ಟು ಹೊಲಿಯೋದಕ್ಕೆ ಅವರಿಗೆ ಕೊಟ್ಟು ಹೊರಟ್ವಿ.
ಸೊ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 9:45 ಆಗಿತ್ತು. ಸೊ ಬಿಗ್ ಬಾಸ್ ಕೂಡ ಶುರು ಆಗಿತ್ತು. ಸೊ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಚಳಿ ಕೂಡ ಆಗ್ತಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.